ದಿನಾಂಕ 16 ಜೂನರಂದು ಚಡ್ಚನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತದೆ. ಇದರಲ್ಲಿ ಒಬ್ಬರು ಅಶೋಕ್ ಗಂಟ್ಕಲ್ ಇವರ ಮೇಲೆ ಗುಂಡಿನ ದಾಳಿ ನಡೆಸಿ ಈ ಕೊಲೆ ಆಗಿರುತ್ತದೆ. ಮಧ್ಯಾಹ್ನ 12:15 ಸುಮಾರಿಗೆ ಆದ ಇದು ಘಟನೆ. ಈ ಘಟನೆ ಆದ ಕೂಡಲೇ ಅವ್ರ ಹೆಂಡತಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಚಡ್ಚನ್ ಪೊಲೀಸ್ ಠಾಣೆಯಲ್ಲಿ ಒಂದು 302 IPC ಮತ್ತು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿರುತ್ತದೆ. ಈ ಕೊಲೆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ಚುರುಕಾಗಿ ತನಿಖೆ ನಡೆಸಲಾಗಿದೆ. ಮತ್ತು ಈ ಪ್ರಕರಣವನ್ನು ಭೇದಿಸುವುದರಲ್ಲಿ ಸಹ ಚಡ್ಚನ್ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡಕ್ಕೆ ಯಶಸ್ಸು ಸಿಕ್ಕಿರುತ್ತದೆ. ಇದರಲ್ಲಿ ಈಗಾಗಲೇ ಇಬ್ಬರು ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಅದರಲ್ಲಿ ಒಬ್ಬ ಆರೋಪಿ ಇಸ್ಮಾಯಿಲ್ ಗುಲಾಬ್ಸಾಬ್ ಶೇಖ್, 36 ವರ್ಷ ವಯಸ್ಸು. ಇವನು ಈ ಗುಂಡಿನ ದಾಳಿ ನಡೆಸಿರ್ತಾನೆ. ಮತ್ತು ಇವನ ಕಡೆಯಿಂದ ಈಗಾಗಲೇ ವಶದಲ್ಲಿದ್ದಾನೆ. ಮತ್ತು ಇವನ ಕಡೆಯಿಂದ ಮಾಡಲಾದ ಈ ಕೃತ್ಯಕ್ಕೆ ಬಳಸಲಾದ ಪಿಸ್ಟಲ್, ಕಂಟ್ರಿ ಪಿಸ್ಟಲನ್ನು ಸಹ ನಾವು ವಶಕ್ಕೆ ಪಡೆದಿದ್ದೀವಿ. ಅದರ ಜೊತೆಗೆ ಇನ್ನೊಬ್ಬ ಆರೋಪಿ ಜಾಫರ್ ಮಸಳಿ, ಇವನಿಗೆ ಸಹ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಈಗ ಯಾವ ಕಾರಣಕ್ಕೆ ಕೊಲೆ ಆಗಿದೆ ಅದರ ಬಗ್ಗೆ ಈಗಾಗಲೇ ಮೇಲ್ನೋಟಕ್ಕೆ ತನಿಖೆ ಈಗಾಗಲೇ ನಡೆಸಲಾಗಿದೆ. ಅದರಿಂದ ಗೊತ್ತಿರುವ ಪ್ರಕಾರ ಇದರಲ್ಲಿ ಇಸ್ಮಾಯಿಲ್ ಶೇಖ್ ಇವನು ಒಂದು 307 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿರುತ್ತದೆ. 2014ರಲ್ಲಿ ಆದ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಇವನು ಆರೋಪಿ. ಇವನ ಜೊತೆ ಇನ್ನು 5 ಜನ ಆರೋಪಿ ಇದ್ದಾರೆ. ಅದ್ರ ಯಾರ ಮೇಲೆ ಹಲ್ಲೆ ನಡೆಸಲಾಗಿರುತ್ತದೆ ಆ ವ್ಯಕ್ತಿ ಮತ್ತೆ ಅಶೋಕ್ ಗಂಟ್ಕಲ್ ಇವ್ರ ಪರಿಚಯ ಇರುತ್ತದೆ. ಸೊ ನಾನು ಕಾಂಪ್ರಮೈಸ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಅಶೋಕ್ ಗಂಟ್ಕಲ್ ಇವರಿಂದ ಆರೋಪಿಗಳಿಂದ ಅಂದರೆ ಈ ಇಸ್ಮಾಯಿಲಿಂದ ದುಡ್ಡಿನ ಒಂದು ಡಿಮಾಂಡ್ ಇಟ್ಟಿರ್ತಾನೆ. ಈಗಾಗಲೇ ಇತ್ತೀಚೆಗೆ ಈ ಕೇಸ್ ಸಹ ಆಕ್ವಿಟಲ್ ಆಗಿ ಮುಗಿದಿದೆ. ಮತ್ತು ದುಡ್ಡಿನ ಡಿಮಾಂಡ್ ಆವಾಗ ಮಾಡ್ತಾ ಇದ್ದಾನೆ ಅಂತ ಹೇಳಿದ ನಂತರ ಆರೋಪಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ. ಮತ್ತು ಇದರ ಜೊತೆಗೇನೆ ಇತ್ತೀಚೆಗೆ ಆದ ಪಟ್ಟಣ ಪಂಚಾಯತ್ ಇಲೆಕ್ಷನಲ್ಲಿ ಡಿಸೆಂಬರ್ 2ರಲ್ಲಿ ಏನು ಇಲೆಕ್ಷನ್ ಆಗಿದೆ, ಈ ಅಶೋಕ್ ಅವನ ಹೆಂಡತಿ ಒಂದು ಕಾರ್ಪೊರೇಟರ್ ಆಗಿ ಗೆದ್ದಿರ್ತಾರೆ. ಅವ್ರ ಹೆಂಡತಿ ಎದುರುಗಡೆ ಯಾರು ನಿಂತಿರ್ತಾರೆ ಕ್ಯಾಂಡಿಡೇಟ್, ಈ ಕ್ಯಾಂಡಿಡೇಟ್ ಪರವಾಗಿ ಮಶಾಬಿ ಮಸಳಿ ಇವರು ನಿಂತಿರ್ತಾರೆ. ಈ ಕ್ಯಾಂಡಿಡೇಟ್ ಪರವಾಗಿ ಇಸ್ಮಾಯಿಲ್ ಪ್ರಚಾರ ಮಾಡಿರ್ತಾನೆ. ಮತ್ತು ಆ ಕ್ಯಾಂಡಿಡೇಟ್ಗೆ ಸಹ ಬೆದರಿಕೆ ಹಾಕಿದ್ದಾನೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಆ ಕ್ಯಾಂಡಿಡೇಟ್ ಮಗ ಜಾಫರ್ ಮಸಳಿ ಇವನು ಸಹ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಕೊಲೆ ಒಂದು ಪ್ಲಾನ್ ಮಾಡಿರೋದು ಇಲ್ಲಿವರೆಗೆ ತನಿಖೆಯಿಂದ ಕಂಡು ಬಂದಿದೆ. ಈಗಾಗಲೇ ಪಿಸ್ಟಲ್ ಎಲ್ಲಿಂದ ಬಂದಿದೆ, ಯಾವ ಕಡೆಯಿಂದ ತರಲಾಗಿದೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಬೇಕಾಗಿದೆ. ಇಲ್ಲಿವರೆಗೆ ಏನೋ ತನಿಖೆ ನಡೆದಿದೆ ಅದರ ಬಗ್ಗೆ ನಿಖರವಾದಿ ಇನ್ನೂ ಹೇಳಲಿಕ್ಕೆ ಆಗಲ್ಲ. ಅದು ಎಲ್ಲಿ ಪ್ರೊಕ್ಯೂರ್ ಆಗಿದೆ, ಎಲ್ಲಿಂದ ತರಲಾಗಿದೆ ಅದರ ಬಗ್ಗೆ ಇನ್ನೂ ತನಿಖೆ ನಡೆಸಬೇಕಾಗಿದೆ. ಮತ್ತು ಇನ್ನು ಈ ಕೇಸಲ್ಲಿ ಎಲ್ಲ ಆಯಾಮಗಳಿಂದ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಯಾವುದು ಇನ್ವಾಲ್ವ್ಮೆಂಟ್ ಇದೆಯಾ, ಬೇರೆ ಯಾವುದು ಮೋಟಿವ್ ಇದೆಯಾ ಅದನ್ನು ಸಹ ಅದರ ಬಗ್ಗೆ ಸಹ ತನಿಖೆ ನಡೆಸಲಾಗ್ತಾ ಇದೆ. ಸೊ ಈಗಾಗಲೇ ಹೇಳಿದ ಪ್ರಕಾರ ಇಬ್ಬರು ಆರೋಪಿಗಳನ್ನು ನಾವು ಈಗಾಗಲೇ ವಶದಲ್ಲಿ ಪಡೆದಿದ್ದೀವಿ. ಅವ್ರದ್ದು ವಿಚಾರಣೆ ನಡೆಸಲಾಗ್ತಾ ಇದೆ. ಒಬ್ಬ ಅದರಲ್ಲಿ ಇಸ್ಮಾಯಿಲ್ ಗುಲಾಬ್ಸಾಬ್ ಶೇಖ್ ಮತ್ತು ಇನ್ನೊಬ್ಬ ಜಾಫರ್ ಮಸಳಿ ಇಬ್ಬರನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಅವರಿಂದ ಕೃತ್ಯಕ್ಕೆ ಬಳಸಲಾದ ಪಿಸ್ಟಲನ್ನು ಸಹ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಮತ್ತು ಮುಂದಿನ ತನಿಖೆ ನಡೆಸಲಾಗ್ತಾ ಇದೆ. ಅಶೋಕ್ ಇವನು ರೌಡಿ ಶೀಟರ್, ನಮ್ಮ ಚಡ್ಚನ್ ಪೊಲೀಸ್ ಠಾಣೆಯಲ್ಲಿ ಒಬ್ಬ ರೌಡಿ ಶೀಟರ್. ಅದರಲ್ಲಿ 2 ಮರ್ಡರ್ ಕೇಸಲ್ಲಿ ಕೊಲೆ ಪ್ರಕರಣಗಳಲ್ಲಿ ಈ ಒಂದು ಹೆಸರು ಬಂದಿರುತ್ತೆ. ಅಕ್ಯೂಸ್ಡ್ ಇದ್ದಾನೆ. 2000ರಲ್ಲಿ ಒಬ್ಬ ಹಜರತ್ ಸಾಬ್ ವಾಲಿಕರ್ ಇವ್ರದ್ದು ಮರ್ಡರ್ ಆಗಿರುತ್ತದೆ. ಅದರಲ್ಲಿ ಇವನು ಅಕ್ಯೂಸ್ಡ್. ಈ ಪ್ರಕರಣ ಆಕ್ವಿಟಲ್ ಅಲ್ಲಿ ಖುಲಾಸೆಗೊಂಡಿರುತ್ತದೆ. ಮತ್ತೆ 2010ರಲ್ಲಿ ಇನ್ನೊಂದು ಮಲ್ಲಪ್ಪ ನಂದೂರ್ ಅನ್ನೋರಿಗೆ ಇವನು ಕೊಲೆ ಮಾಡಿರ್ತಾನೆ. ಇದರಲ್ಲಿ ಒಂದು ಕನ್ವಿಕ್ಷನ್ ಆಗಿದೆ. ಸದ್ಯಕ್ಕೆ ಇವನು ಜೈಲಲ್ಲಿ ಇತ್ತೀಚೆಗೆ 2020 ಅದರಲ್ಲಿ ಹೊರಗಡೆ ಬಂದಿರ್ತಾನೆ. ಮತ್ತೆ ಇವನು ನಮ್ಮಲ್ಲಿ ರೌಡಿ ಶೀಟರ್ ಇದ್ದಾನೆ. ಆ್ಯಂಡ್ ಅದೇ ವಿಚಾರದಲ್ಲಿ ಇವನಿಗೆ ಬೇರೆಯವರಿಗೆ ಸ್ವಲ್ಪ ಬೆದರಿಕೆ ಹಾಕುವಂಥ ಒಂದು ಸಂದರ್ಭ ಸಹ ಬಂದಿರುತ್ತದೆ. ಯಾವ ರೀತಿ ದಾಳಿ ನೋಡಿ, ಇದು ಕೋಆರ್ಡಿನೇಷನ್ ಮಾಡಿ ಇಬ್ಬರು ಆರೋಪಿಗಳು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಜಾಫರ್ ಮಸಳಿ ಇವನು ಆ ದಿವಸ ಆ ಪೇಟೆಯಲ್ಲಿ ನಿಂತು, ಚಡ್ಚನ್ ಟೌನ್ ಅಲ್ಲಿ ನಿಂತು ಈ ಒಂದು ಮೂವ್ಮೆಂಟ್ ಬಗ್ಗೆ, ಎಲ್ಲಿ ಮೂವ್ ಆಗ್ತಾನೆ, ಎಲ್ಲಿ ಹೋಗ್ತಾನೆ ವಿಕ್ಟಿಮ್, ಅದರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾನೆ. ಸೊ ಇನ್ನೊಬ್ಬ ಆರೋಪಿ ಇಸ್ಮಾಯಿಲ್
ಇವನು ಮೂವ್ಮೆಂಟ್ ನೋಡಿಕೊಂಡು ಒಂದು ಜಾಗದಲ್ಲಿ ವಿಕ್ಟಿಮ್ ಹೋಗ್ತಿರುವಾಗ ಬೈಕಲ್ಲಿ ಹೋಗ್ತಿರುವಾಗ ಬೈಕ್ ನಿಲ್ಲಿಸಿ ಅದು ಹಿಂದ್ಗಡೆ ಪಿಲಿಯನ್ ರೈಡರ್ ಆಗಿ ಕೂತಿರ್ತಾನೆ. ಹಿಂದೆಗಡೆ ಕೂತಿದ ನಂತರ ಅದೇ ಕಂಟ್ರಿ ಪಿಸ್ಟಲ್ ಅನ್ನು ಬೆನ್ನಿಗೆ ಇಟ್ಟು ಒಂದು ಫೈರ್ ಮಾಡಿರ್ತಾನೆ. ಇದರಲ್ಲಿ ಫೈರ್ ಆದ ಕಾರ್ಟ್ರಿಜ್ ಅಥವಾ ಯಾವ ಜಾಗದಲ್ಲಿ ಫೈರ್ ಆಗಿದೆ ಅಲ್ಲಿಂದ ಸಹ ನಾವು ಒಂದು ಕಾರ್ಟ್ರಿಜ್ ಅನ್ನು ನಾವು ರಿಕವರ್ ಮಾಡಿದ್ದೀವಿ. ಮತ್ತೆ ಆ ಪಿಸ್ಟಲ್ ಅಲ್ಲಿ ಸಹ 3 ಜೀವಂತ ಗುಂಡುಗಳು ಸಿಕ್ಕಿದ್ದಾವೆ. ಆರೋಪಿ ಜೊತೆಯಲ್ಲಿ ಇದ್ದ, ಹಿಂದೆ ಪಿಲಿಯನ್ ರೈಡರ್ ಹಿಂದೆ ಕೂತಿದ್ದ. ಹೌದು, ಅದೇ ಕೈ ತೋರಿಸಿ ಅವನ ಗಾಡಿಯಲ್ಲಿ ಕೂತಿರ್ತಾನೆ. ಮತ್ತೆ ಅದು ಹಿಂದೆ ಕೂತಿರುವಾಗಲೇ ಇವನು ಪಿಸ್ಟಲ್ ಇಂದ ಫೈರ್ ಮಾಡಿರ್ತಾನೆ. ಫೈರ್ ಆದ ನಂತರ ಇವರು ವಿಕ್ಟಿಮ್ ಸ್ವಂತ ಡ್ರೈವ್ ಮಾಡ್ಕೊಂಡು ಆಸ್ಪತ್ರೆ ತನಕ ಹೋಗಿರ್ತಾರೆ. ಮತ್ತೆ ಅಲ್ಲಿ ಆಸ್ಪತ್ರೆ ಹೋದ ನಂತರ ಇವರು ಬ್ಲೀಡಿಂಗ್ ಜಾಸ್ತಿ ಆಗಿ ಕೊಲ್ಯಾಪ್ಸ್ ಆಗಿರ್ತಾನೆ. ಇದರ ಬಗ್ಗೆ ಆಯ್ತಪ್ಪ, ಬೇರೆ ಏನು ಪ್ರಶ್ನೆ ಇದರಲ್ಲಿ? ಹಾ, ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿವರೆಗೂ ನೋಡಿ, ಈಗ 16ಕ್ಕೆ ಘಟನೆ ನಡೆದಿದೆ. ನಾವು ಇಮಿಡಿಯೇಟ್ ಆಗಿ ಚುರುಕಾಗಿ ತನಿಖೆ ನಡೆಸಿ ಇದರಲ್ಲಿ ನಾವು ಇಬ್ಬರನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ. ಸೊ ಇಲ್ಲಿವರೆಗೆ ಏನು ತನಿಖೆ ನಡೆದಿದೆ ಅದರಲ್ಲಿ ಕಂಡು ಬಂದ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಒಂದು ಆಂಗಲ್ ಅಂದ್ರೆ ಒಂದು 307 ಕೇಸಲ್ಲಿ ಇಸ್ಮಾಯಿಲ್ ಶೇಖ್ ಇವನು 307 ಕೇಸಲ್ಲಿ 2014 ಆದಾಗ ಕೇಸ್. ಆ ಕೇಸಲ್ಲಿ ಆರೋಪಿ, ಅವನ ಜೊತೆ ಇನ್ನು ಕೆಲವು ಆರೋಪಿ ಇದ್ದಾರೆ. ಸೊ ಈ ಕೇಸಲ್ಲಿ ನಾನು ಕಾಂಪ್ರಮೈಸ್ ಮಾಡ್ತೀನಿ, ನಿಮ್ಮಲ್ಲಿ ಅಕ್ವಿಟಲ್ ಆಗುತ್ತೆ ಅಂತ ಹೇಳಿ ಇವನು ದುಡ್ಡಿನ ಡಿಮಾಂಡ್ ಮಾಡಿರ್ತಾರೆ. ಯಾರು? ವಿಕ್ಟಿಮ್ ಅಶೋಕ್. ಮತ್ತೆ ಸೆಕೆಂಡ್ ಆಂಗಲ್ ಅಂದ್ರೆ ಇತ್ತೀಚಿನ ಪಟ್ಟಣ ಪಂಚಾಯತ್ ಇಲೆಕ್ಷನ್ ಅಲ್ಲಿ ಅವನ ಎದುರುಗಡೆ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಆ ಕ್ಯಾಂಡಿಡೇಟ್ಗೆ ಸಹ ಬೆದರಿಕೆ ಹಾಕಿರ್ಬೋದು. ಸೊ ಕ್ಯಾಂಡಿಡೇಟ್ ಮಗ ಜಾಫರ್ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಮತ್ತೆ ಎರಡೂ ವಿಷಯ ಸ್ವಲ್ಪ ಇದು ಕ್ಲಬ್ ಆಗಿ ಇಬ್ರು ಇನ್ವಾಲ್ವ್ ಆಗಿ ಘಟನೆ ಈ ಮರ್ಡರ್ ಅನ್ನು ಮಾಡಿರ್ತಾರೆ. ಯಾರಿಗೆ ನೋಡಿ, ಈಗಲೇ ಏನೋ ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ತನಿಖೆ ಇನ್ನೂ ಮುಗಿದಿಲ್ಲ. ಈಗ ಜಸ್ಟ್ ನಾವು ಇಬ್ಬರನ್ನು ವಶಕ್ಕೆ ಪಡೆದಿದ್ದೀವಿ. ಇನ್ನೂ ಹೆಚ್ಚಿನ ಅದರಲ್ಲಿ ಇಂಟ್ರಾಗೇಷನ್ ಆಗಲಿ, ಮುಂದೆ ಏನೋ ಗೊತ್ತಾಗುತ್ತೆ. ನಾವು ಎಲ್ಲ ತನಿಖೆ ಮಾಡಬೇಕಾಗತ್ತೆ. ಇನ್ನು ವೆಪನ್ ಎಲ್ಲಿಂದ ಬಂತು ಅದು ಸಹ ನಾವು ಟ್ರೈಲ್ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಅದೊಂದು ಇದೆ. ಮತ್ತೆ ಬೇರೆ ಯಾರ್ದು ಏನು ಪಾತ್ರ ಇದೆ ಅದರ ಬಗ್ಗೆ ಸಹ ನಾವು ಕುಲಂಕುಷವಾಗಿ ತನಿಖೆ ನಡೆಸ್ತೀವಿ. ಈಗಾಗಲೇ ಇಬ್ರು ಜನ ಇದ್ದಾರೆ, ವಶಕ್ಕೆ ಪಡೆದಿದ್ದೀವಿ. ಜಾಫರ್ ಏನು ಸ್ಪರ್ಧೆ ಮಾಡಿದ್ದು ಅವ್ರ ತಾಯಿ ಮಶಾಬಿ ಮಸಳಿ, ವೈಫ್ ಆಫ್ ಲಾಲ್ ಸಾಬ್. ಹೌದು, ಅವರ ಎದುರುಗಡೆ ಕ್ಯಾಂಡಿಡೇಟ್ ಅಶೋಕ್ ವೈಫ್ ಇದರಲ್ಲಿ ಕ್ಯಾಂಡಿಡೇಟ್ ಆಗಿ ನಿಂತಿರ್ತಾರೆ. ಸೊ ಅದು ಎದುರುಗಡೆ ಯಾರು ಕ್ಯಾಂಡಿಡೇಟ್ ಕಂಪೀಟ್ ಮಾಡ್ತಾರೆ, ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರಿಗೆ ಅವರು ಧಮಕಿ ಹಾಕಿರ್ತಾರೆ. ಇನ್ನು ಇದರ ಬಗ್ಗೆ ಸದ್ಯಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ, ಬಟ್ ಮೇಲ್ನೋಟಕ್ಕೆ ಇಲ್ಲ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।